ಸರ್ಕಾರದಿಂದ ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸರ್ಕಾರದಿಂದ ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಈ ಪರಿಷ್ಕರಣೆಗೆ ದಾಖಲೆ ಕೇಳಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ. ಎಲೆಕ್ಷನ್ಗೂ ಮುನ್ನವೇ ಎಲ್ಲ ಫ್ರೀ ಅಂತ ಹೇಳಿದ್ರು. ಫ್ರೀ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನವರು. ಇನ್ನು ಕಾಂಗ್ರೆಸ್ ಸರ್ಕಾರದ ಖಜಾನೆ ಏನಿದೆ, ಈ ಖಜಾನೆಯನ್ನ ದಿವಾಳಿ ಮುಚ್ಚಿಡಲು ಗ್ಯಾರಂಟಿಗೆ ಕತ್ತರಿಯನ್ನ ಕೂಡ ಹಾಕ್ತಾ ಇದ್ದಾರೆ. ಮನೆ ಪರಿಶೀಲನೆಯ ಹುನ್ನಾರ ಅಂತ ಕಿಡಿಕಾರ್ತಾ ಇದ್ದಾರೆ. ಟ್ವೀಟ್ ಮೂಲಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಏನಿದೆ, ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಮತ್ತೊಮ್ಮೆ ಅರ್ಜಿದಾರರು ಏನಿದ್ದಾರೆ, ಅರ್ಜಿದಾರರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಟ್ಯಾಕ್ಸ್ ಕಟ್ಟೋರು ಏನಾದರೂ ತಗೊಳ್ತಾ ಇದ್ದಾರಾ, GST ಕಟ್ಟೋರು ಏನಾದರೂ ತಗೊಳ್ತಾ ಇದ್ದಾರಾ, APL ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಈ ಕುರಿತಂತೆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಎಸ್ಕಾಂ, ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ ಎಲ್ಲ ಸಿಬ್ಬಂದಿಗಳು ಕೂಡ ಮನೆಗೆ ಭೇಟಿ ನೀಡ್ತಾರೆ. ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ನೀವು ಕೂಡ ಟ್ವೀಟ್ನ ಗಮನಿಸಬಹುದಾಗಿದೆ. ನೋಡಿ, ಗೃಹ ಜ್ಯೋತಿಗೆ ವೋಟರ್ ID ಕಾರ್ಡ್ ಓಕೆ, ಪಾನ್ ಕಾರ್ಡ್ ಯಾಕೆ, ಜಾತಿ ಪ್ರಮಾಣ ಪತ್ರ ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಚುನಾವಣೆಗೂ ಮುನ್ನ ಕಾಕಾ ಪಾಟೀಲನ್ಗೂ ನಿನ್ಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ಎಲ್ಲರಿಗೂ ಫ್ರೀ ಅಂತ ಹೇಳಿ ಗಂಟಲು ಹರಿದುಕೊಳ್ಳುವಂತೆ ಬೊಬ್ಬೆ ಹೊಡೆದು ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಇಂದು ಕರ್ನಾಟಕದ ಜನತೆಗೆ ದ್ರೋಹ ಬಗೆಯಲು ಹೊರಟಿದೆ. ಖಜಾನೆ ಖಾಲಿ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ 3 ವರ್ಷ ಆಡಳಿತವನ್ನು ಮಾಡಿದೆ. ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಈ ಯೋಜನೆಗಳಿಗೆ ಕತ್ರಿ ಹಾಕೋಕೆ ಮುಂದಾದ್ರ ಎನ್ನುವಂತಹ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಆರ್ ಅಶೋಕ್ ಅವರು.